ಅಯ್ಯಪ್ಪ ಸ್ವಾಮಿ ಭಕ್ತರೆಲ್ಲರಲ್ಲಿಯೂ ಕಳಕಳಿಯ ಮನವಿ. ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿ. ಯಾರು ಶಬರಿಗಿರಿ ಯಾತ್ರೆಯನ್ನು ಮಾಡುತ್ತೀರೋ ಅವರೆಲ್ಲರೂ ಮಾಲೆಯನ್ನು ಧರಿಸಿ ಮಂಡಲ ಕಾಲ ವ್ರತವನ್ನು ಮಾಡಿ ಇರುಮುಡಿಯೊಂದಿಗೆ ಶಬರಿಮಲೆಗೆ ಬನ್ನಿ. ಆಗ ಆ ಭಗವಂತ ಸಂತೃಪ್ತನಾಗಿ ನಿಮಗೆ ಆಶೀರ್ವಾದವನ್ನು ಮಾಡುತ್ತಾರೆ. ದಯವಿಟ್ಟು ಸಿವಿಲ್ ದರ್ಶನ ಎನ್ನುವುದನ್ನು ಕೈಬಿಡಿ. ಅದರಿಂದ ಏನೂ ಪ್ರಯೋಜನವಿಲ್ಲ. ಮಾಲೆ ಧರಿಸಿ ಮಂಡಲ ವ್ರತ ಮಾಡಿ ಇರುಮುಡಿ ಕಟ್ಟಿಕೊಂಡು ಗಿರಿಯ ಏರಬೇಕಾದರೆ ನಮಗರಿವಿಲ್ಲದಂತೆಯೇ ಸಹಸ್ರಾರು ಬಾರಿ ಶರಣಮಯ್ಯಪ್ಪ 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 ಎಂಬ ಶರಣುಘೋಷವನ್ನು ಉಚ್ಚರಿಸಿ ನಾವು ಆ ಭಗವಂತನಲ್ಲಿ ಶರಣಾಗತಿಯಾಗುತ್ತೇವೆ. ಶರಣಾಗತಿಯ ತತ್ವವೇ ಶಬರಿಮಲೆಯ ಮೂಲ ತತ್ವ. ಆ ಸತ್ಯವಾದ 18 ಮೆಟ್ಟಿಲಿಗೆ ಅಗಾಧವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ಬಣ್ಣಿಸಲು ಪದಗಳೇ ಸಾಲದು. ಅಂತಹ 18 ಮೆಟ್ಟಿಲನ್ನು ಹತ್ತಿ ಬರಬೇಕಾದರೆ ದೊಡ್ಡ ಪಾದದ ಆ ಮೂಲಕ ಯಾತ್ರೆಯನ್ನಾದರೂ ಬನ್ನಿ, ಚಿಕ್ಕ ಪಾದದ ಯಾತ್ರೆಯ ಮೂಲಕ ಆದರೂ ಬನ್ನಿ. ಮಂಡಲ ಕಾಲ ವ್ರತವಿದ್ದು ಮಾಲೆಯನ್ನು ಧರಿಸಿ ಆ ಭಗವಂತನ ಪವಿತ್ರವಾದ ಇರುಮುಡಿಯನ್ನು ಹೊತ್ತು ಶಬರಿಮಲೆಗೆ ಬನ್ನಿ. ಅದರ ಹೊರತಾಗಿ ಶಬರಿಮಲೆಗೆ ಬರಲೇಬೇಡಿ ಎಂಬ ಈ ಒಂದು ಮಹತ್ವವಾದ ಒಂದು ವಿಚಾರವನ್ನು ಸ್ವಾಮಿ ಅಯ್ಯಪ್ಪನೇ ದೊಡ್ಡ ಪಾದದ ಹಾದಿಯಲ್ಲಿ ತಿಳಿಸಿದಂತಿದೆ ಈ ಸ್ವಾಮಿಗಳು ತಿಳಿಸುತ್ತಿರುವಂತಹ ಮಹೋನ್ನತವಾದ ವಿಚಾರ. ಸ್ವಾಮಿ ಅಯ್ಯಪ್ಪನನ್ನು ನಾವು ಎಲ್ಲಿ ಕಾಣುತ್ತೇವೆ? ಆ ಗರ್ಭಗುಡಿಯಲ್ಲಿ ಆ ಭಗವಂತನ ಚಿನ್ಮಯ ರೂಪವನ್ನು ಕಂಡು ಪುನೀತರಾಗುತ್ತೇವೆ, ಸತ್ಯ. ಆದರೆ ಆ ಭಗವಂತ ಯಾವ ರೂಪದಲ್ಲಿ ಬರುತ್ತಾರೆ ಎಂಬುದನ್ನು ತಿಳಿಸಲಾಗದು. ಸ್ವಾಮಿ ಶರಣಂ. ಅದರಂತೆ ದೊಡ್ಡ ಪಾದದ ಹಾದಿಯಲ್ಲಿ ಈ ಹಿರಿಯ ನಾಗರಿಕರ ರೂಪದಲ್ಲಿ ಸ್ವಾಮಿ ಅಯ್ಯಪ್ಪನೇ ಪ್ರತ್ಯಕ್ಷರಾಗಿ ಆ ಇರುಮುಡಿಯ ಮಹತ್ವ, ದೊಡ್ಡ ಪಾದದ ಯಾತ್ರೆಯ ಮಹತ್ವ, ಶಬರಿಮಲೆಯ ಮಹತ್ವ, ಮಾಲಾಧಾರಣೆಯ ಮಹತ್ವ, ಇರುಮುಡಿಯ ವಿಶೇಷತೆಗಳು, ಮಂಡಲ ಕಾಲದ ವ್ರತವನ್ನು ತಿಳಿಸಿ ನಮಗೆ ಆ ಭಗವಂತ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಸ್ವಾಮಿ ದಯಮಾಡಿ ಆ ಸ್ವಾಮಿ ತಿಳಿಸಿದಂತೆ ಶಬರಿಗಿರಿ ಯಾತ್ರೆಗೆ ಮಂಡಲ ಕಾಲ ವ್ರತವಿಲ್ಲದೆ ಯಾತ್ರೆಯನ್ನು ಮಾಡಬೇಡಿ. ಸ್ವಾಮಿ ಅಯ್ಯಪ್ಪನ ಆ ಕ್ಷೇತ್ರದ ಆ ಒಂದು ಅದ್ವಿತೀಯ ಶಕ್ತಿಯ ಅರಿವು ನಿಮಗಾಗಬೇಕಾದರೆ ಮಂಡಲ ಕಾಲ ವ್ರತವನ್ನು ಮಾಡಿ ಆ ಆನಂದ ಚಿತ್ತ ನಿಮಗೆ ಆನಂದವನ್ನು ಕರುಣಿಸುತ್ತಾನೆ. ಶರಣಾಗತಿಯೊಂದೇ ನಮಗೆ ಆ ಒಂದು ಮುಕ್ತಿಯ ಮಾರ್ಗದ ಆ ಶಬರಿಮಲೆ ಕ್ಷೇತ್ರದಲ್ಲಿರುವಂತಹ ಶರಣಮಯ್ಯಪ್ಪ ಕ್ಷೇತ್ರದ ಮಹತ್ವ. ದೊಡ್ಡ ಪಾದದ ಹಾದಿಯಲ್ಲಿ ಈ ಹಿರಿಯ ಸ್ವಾಮಿಗಳು ತಿಳಿಸಿರುವಂತಹ ವಿಚಾರ ಇಂಗ್ಲೀಷ್ ಭಾಷೆ ಮತ್ತು ಮಲಯಾಳಂ ಭಾಷೆಯಲ್ಲಿ ಇದೆ. ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಈ ವಿಡಿಯೋವನ್ನು ತಿಳಿಸುವಂತಹ ಪ್ರಯತ್ನ. ಈಗ ಆ ಮಹಾಸ್ವಾಮಿಗಳು ಏನು ತಿಳಿಸಿದ್ದಾರೆ ಎಂಬುದನ್ನು ಆ ಒಂದು ಮೂಲ ವಿಡಿಯೋವನ್ನು ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಅದು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯೇ ತಿಳಿಸಿರುವಂತಹ ವಿಚಾರ ಎಂಬುದನ್ನು ಮನಗಂಡು ಮಂಡಲ ಕಾಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡಬೇಡಿ ಸ್ವಾಮಿ, ಅದು ಆ ಭಗವಂತನೇ ತಿಳಿಸಿರುವಂಥ ವಿಚಾರ. ಸಾಕ್ಷಾತ್ ಅಯ್ಯಪ್ಪನೇ ಇವರ ರೂಪದಲ್ಲಿ ಬಂದು ಹೇಳಿರಬಹುದು. ಅವರು ಏನು ಹೇಳಿದ್ರು ನೋಡೋಣ ಬನ್ನಿ. ಸ್ವಾಮಿ ಶರಣಂ. ಅಯ್ಯಪ್ಪನ್ಮಾರ್க்கும் வைக்கிற ஒரே ரிக்வஸ்ட், ப்ளீஸ் ஐ வெரி ஹம்பிளி ரிக்வெஸ்ட் தோஸ் ஹூ ஆர் கம்மிங் ஃப்ரம் பெருவழி, நாட் ஓன்லி பெருவழி, those who are undertaking yatra to Sabarimala, please wear Sabarimala mala and irumudi. Then Lord Ayyappan is very happy of that. Yes. Don't come by that what is that civil darshan. No use of that. We have to trek like this. We should say at least 10,000 times without our knowledge. We will be telling Saranamayappa, 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 Saranamayappa. Saranagadi Tattvam. Lord Ayyappan bless us. All the power is in Ponnu Padinattambadi. അവടെ കേറി ആ ഇരുമുടിയോടെ ദർശനം കഴിക്കുമ്പോൾ അയ്യപ്പൻ സന്തോഷമായിട്ട് നമ്മളെ ബ്ലെസ് ചെയ്യും. സ്വാമി ശരണം, സ്വാമി ശരണം.